Hello everyone, welcome to Sanmargaha classes. Let us see question number 28 of chapter Reaching the Age of Adolescence. A. Name the hormone that controls metamorphosis in the life cycle of insects and frogs. ಹಾಗಿದ್ರೆ ಮೆಟಾಮಾರ್ಫೋಸಿಸ್ ಅನ್ನ ಕಂಟ್ರೋಲ್ ಮಾಡೋ ಹಾರ್ಮೋನ್ ಯಾವುದು ಅಂತ ಕೇಳ್ತಿದ್ದಾರೆ. ಮೆಟಾಮಾರ್ಫೋಸಿಸ್ ಅಂದ್ರೆ ಏನು? ವಾಟ್ ಈಸ್ ಮೆಟಾಮಾರ್ಫೋಸಿಸ್? Metamorphosis is nothing but transformation of larva or tadpole into adult due to drastic changes. ಅದನ್ನ ಏನಂತ ಕರಿತೀವಿ? ಮೆಟಾಮಾರ್ಫೋಸಿಸ್ ಅಂತ ಕರೆದಿರ್ತೀವಿ. ಇಲ್ಲಿ ಎಗ್ ಇದೆ, ಟ್ಯಾಡ್ಪೋಲ್ ಇದೆ, ಟ್ಯಾಡ್ಪೋಲ್ ಸ್ವಲ್ಪ ಡೆವಲಪ್ ಆಗಿದೆ, ಡೆವಲಪ್ ಆಗಿ ಅಡಲ್ಟ್ ಫ್ರಾಗ್ ಆಗಿದೆ. ಇದನ್ನೇ ಮೆಟಾಮಾರ್ಫೋಸಿಸ್ ಅಂತ ಕರಿತೀವಿ. ಇಲ್ಲಿ ಮೆಟಾಮಾರ್ಫೋಸಿಸ್ ಹಾಗಿದ್ರೆ ಮೆಟಾಮಾರ್ಫೋಸಿಸ್ಗೆ ಯಾವ ಹಾರ್ಮೋನ್ ಬೇಕು? ಥೈರಾಕ್ಸಿನ್ ಹಾರ್ಮೋನ್ that control metamorphosis in the life cycle of insects and frogs. Thyroxine hormone. B. Name the element required for the production of this hormone. ಹಾಗಿದ್ರೆ ಈ ಹಾರ್ಮೋನ್ ಪ್ರೊಡಕ್ಷನ್ಗೆ ಯಾವ ಎಲಿಮೆಂಟ್ ರಿಕ್ವೈರ್ ಇದೆ ಅನ್ನೋದನ್ನ ಬರೀಬೇಕು. ವಾಟ್ ಈಸ್ ದ ಇಫೆಕ್ಟ್ ಆಫ್ ಡೆಫಿಷಿಯನ್ಸಿ ಆಫ್ ದಿಸ್ ಎಲಿಮೆಂಟ್ ಇನ್ ವಾಟರ್ ಆನ್ ಇನ್ಸೆಕ್ಟ್ಸ್ ಅಂಡ್ ಫ್ರಾಗ್ಸ್. ಹಾಗಿದ್ರೆ ಇದ್ರ ಡೆಫಿಷಿಯನ್ಸಿಯಿಂದ ಏನಾಗುತ್ತೆ ಇನ್ಸೆಕ್ಟ್ಸ್ ಅಥವಾ ಫ್ರಾಗ್ಸ್ಗೆ? ಅಯೋಡಿನ್ ಈಸ್ ನೆಸೆಸರಿ ಎಲಿಮೆಂಟ್ ಅಲ್ವಾ ಫಾರ್ ಪ್ರೊಡಕ್ಷನ್ ಆಫ್ ಥೈರಾಕ್ಸಿನ್ ಹಾರ್ಮೋನ್. ಅಂಡ್ ಹಾಗಿದ್ರೆ ಥೈರಾಕ್ಸಿನ್ ಹಾರ್ಮೋನ್ ಅಥವಾ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಪ್ರೊಡ್ಯೂಸ್ ಆಯಿತು ಅಂದ್ರೆ ಅಯೋಡಿನ್ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ ಈಗ ವಾಟರ್ ಅಲ್ಲಿ. ಹಾಗಿದ್ರೆ ಏನಾಗುತ್ತೆ? ಡೆಫಿಷಿಯನ್ಸಿ ಆಫ್ ದಿಸ್ ಎಲಿಮೆಂಟ್ ಇನ್ ವಾಟರ್ ಆನ್ ಇನ್ಸೆಕ್ಟ್ಸ್ ಅಂಡ್ ಫ್ರಾಗ್ಸ್ ಯಾವ ತರ ಇಫೆಕ್ಟ್ ಮಾಡುತ್ತೆ? ಎಗ್ಸ್ ಆಫ್ ಇನ್ಸೆಕ್ಟ್ಸ್ ಅಂಡ್ ಫ್ರಾಗ್ಸ್ ಡು ನಾಟ್ ರೀಚ್ ಮ್ಯಾಚುರಿಟಿ. ಹಾಗಿದ್ರೆ ಇಲ್ಲಿ ಏನಾಗುತ್ತೆ? ಎಗ್ಸ್ ಏನಿದಾವಲ್ಲ ಅವು ಮೆಚುರಿಟಿಗೆ ರೀಚ್ ಆಗೋದಿಲ್ಲ. ಈ ತರ ಇಫೆಕ್ಟ್ ಈ ತರ ಅದಕ್ಕೆ ಅಫೆಕ್ಟ್ ಆಗುತ್ತೆ. ದಿಸ್ ಇಸ್ ದ ಇಫೆಕ್ಟ್ ಆಫ್ ಡೆಫಿಷಿಯನ್ಸಿ ಆಫ್ ಅಯೋಡಿನ್ ಇನ್ ವಾಟರ್. ಥ್ಯಾಂಕ್ ಯು.